ಸ್ವಾಗತ. ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ, ಚಿಂತಾಮಣಿ. ನಮ್ಮಲ್ಲಿ ಲೆನಿನ್ ರೈಮಂಡ್ಸ್, ಗೀಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಕಾಟನ್, ಸಿಯಾರಾಮ್, ರೆಡ್ ಟೇಲರ್, ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ. ಹಿಂದೆ ಭೇಟಿ ನೀಡಿ. ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಚಿಂತಾಮಣಿ. ವಿವರಗಳಿಗೆ 9156567630 ಮತ್ತೊಂದು 9164299236ಗೆ ಸಂಪರ್ಕಿಸಬಹುದು. HN ವ್ಯಾಲಿ ಮುಖಾಂತರ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ಈಗಾಗಲೇ ಶಿಡ್ಲಘಟ್ಟದಲ್ಲಿ ಹಲವಾರು ಕೆರೆಗಳಿಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ 2 ಸಂಸ್ಕರಣಾ ಘಟಕಗಳು ಸುಮಾರು 120 MLD ರಿಪೇರಿ ಆಗ್ತಾ ಇದೆ. ಆ ಕಾರಣದಿಂದ ನೀರಿನ ಪ್ರಮಾಣ ಬರೀ 135 MLD ಮಾತ್ರ ಬರ್ತಾ ಇದೆ. ಅದಕ್ಕಾಗಿ ನಾನಾದರೂ ಗಲಾಟೆ ಮಾಡಿ ಮೊನ್ನೆಲ್ಲ ಅಮ್ಮನ ಕೆರೆ ಮಕ್ಕಳಿಗೆ ಅದಕ್ಕೆಲ್ಲ ನೀರು ಬಿಡಿಸುವಂಥದ್ದು ಮತ್ತೊಂದು ಮಾಡ್ತಾನೆ ಇದ್ದೀನಿ. ಕೆಲವರು ಆ ಕಡೆ ಬಿಡಿ, ಕೆಲವರು ಈ ಕಡೆ ಬಿಡಿ ಅಂತಕ್ಕಂಥದ್ದು ಕೆಲವು ಸಮಸ್ಯೆ ಇದೆ. ಈಗ ಇನ್ನ ಒಂದು 50 MLD ನೀರು ನಾವು ಈಗ ಅರ್ಧದಷ್ಟು ಕೆರೆಗಳನ್ನ ನೀರು ತುಂಬಿಸುವಂಥದ್ದಕ್ಕೆ ಶಿಡ್ಲಘಟ್ಟ ತಾಲೂಕಿನಲ್ಲಿ 48 ಕೆರೆಗಳನ್ನು ನಾವು ಸೇರಿಸಿದ್ದೀವಿ. ಯಾವ ಕೆರೆಗಳನ್ನ ಮಾಹಿತಿ ಕೊಡ್ತೀವಿ. ಚಿಂತಾಮಣಿ ತಾಲೂಕಿನಲ್ಲಿ 190 ಕೆರೆ ತಗೊಂಡಿದ್ದೀವಿ. ಈಗ ಇಲ್ಲಿ 48 ಕೆರೆ ಸೇರಿಸಿದ್ದೀವಿ. 237 ಕೋಟಿ ರೂಪಾಯಿ ಇದಕ್ಕೆ ನಮ್ಮ ಸರ್ಕಾರ ಮಂಜೂರು ಮಾಡಿದೆ. ಇದಕ್ಕೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡುವಂಥದ್ದು ಮತ್ತೊಂದು ಮಾಡ್ತಾರೆ. ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ನಾವು ಹೇಳುವಂಥದ್ದು, 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇದು HN ವ್ಯಾಲಿ, KC ವ್ಯಾಲಿ ಮಾಡಿರ್ತಕ್ಕಂಥ ಉದ್ದೇಶ ಕೇವಲ ಕೆರೆಗಳಲ್ಲಿ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಮಾತ್ರ, ನೇರವಾಗಿ ಕೃಷಿಗೆ ಬಳಸುವಂಥದ್ದಕ್ಕೂ ಅಲ್ಲ, ಇನ್ನು ಕುಡಿಯೋದಕ್ಕಂತೂ ಅಲ್ವೇ ಅಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಎಲ್ಲೆಲ್ಲಿ ಕೆರೆಗಳಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ ಇದೆ ಅದನ್ನ ಬಳಸ್ಕೋಬಾರ್ದು. ಇದು ಕೇವಲ ಭೂಮಿ ಒಳಗೆ ಭೂಗರ್ಭಕ್ಕೆ ಈ ನೀರು ಹೋಗ್ತಾ ಹೋಗ್ತಾ ಅದು ಶುದ್ಧಿ ಆಗುತ್ತೆ. ನಾನು ಕೆಲವರಿಗೆ ಉದಾಹರಣೆ ಹೇಳಿದೆ. ಆ ಕಾಡಲ್ಲಿ ಇವತ್ತು ವನ್ಯ ಮೃಗಗಳು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲ ಇರ್ತವೆ. ಮಳೆ ಬಂದಂತ ಸಂದರ್ಭದಲ್ಲಿ ಆ ಪಕ್ಷಿಗಳು, ಪ್ರಾಣಿಗಳಿಗೂ ಎಲ್ಲೂ ನಾವು ಪ್ರತ್ಯೇಕವಾದಂತಹ ಟಾಯ್ಲೆಟ್ ವ್ಯವಸ್ಥೆ ಮತ್ತೊಂದು ಮಾಡಿರ್ತೀವ? ಏನು ಯಾವುದು ಇರಲ್ಲ. ಪ್ರಕೃತಿ ಅಲ್ಲಿ ನೀರು ಬಿದ್ದು ಹರಿದು ಎಲ್ಲಾ ರೀತಿಯಲ್ಲಿ ಹರಿದು ಬಂದು ಕಲ್ಲು ಬಂಡೆಗಳ ಮಧ್ಯೆ ಹರಿದು ಬಂದು ಒಂದು ಒಳ್ಳೆ ಶುದ್ಧವಾದಂತ ನೀರು. ನೀವು ಎಲ್ಲಾದ್ರೂ ಆ ಬೆಟ್ಟ ಗುಡ್ಡಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕಾರ್ ನಿಲ್ಲಿಸೋ, ಗಾಡಿ ನಿಲ್ಲಿಸೋ ಹೋಗಿ ಆ ನೀರನ್ನ ಕುಡಿದು ಆ ಸಂತೋಷ ಪಡುವಂಥದ್ದು ನೋಡ್ತೀವಿ. ಯಾವ ಫಿಲ್ಟರ್ ಆಗಿಲ್ಲ, ಯಾವ RO ಪ್ಲಾಂಟ್ ಇಲ್ಲ, ಯಾವ ಬೇರೆ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ. ಇದು ನಾವು ಭೂಗರ್ಭದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಅಂತರ್ಜಲ ವೃದ್ಧಿ ಆಗ್ಬೇಕು. ಅದಕ್ಕೇನೋ ಬಹಳ ತೊಂದರೆ ಆಯ್ತು, ಅಲ್ಲೆಲ್ಲೋ ಕಾಯಿಲೆ ಬಂದ್ಬಿಡ್ತು, ಅಲ್ಲೆಲ್ಲೋ ಯಾವ್ದೋ ಊರಲ್ಲಿ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿದ್ರು. ಇವೆಲ್ಲ ಕೆಲವು ತಪ್ಪು ಗ್ರಹಿಕೆಗಳನ್ನ, ರಾಜಕೀಯ ಉದ್ದೇಶಗಳನ್ನ ಇಟ್ಕೊಂಡು ಅಪಪ್ರಚಾರ ಮಾಡುವಂಥದ್ದು ಒಳ್ಳೆಯದಲ್ಲ. ವಿಶ್ವಸಂಸ್ಥೆಯವರು ಕೂಡ ಬಂದು ಇದೊಂದು ಅದ್ಭುತ, ಈ ರೀತಿ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ ಅಂತರ್ಜಲ ಮರುಪೂರ್ಣ ಮಾಡಬಹುದು ಅಂತಕ್ಕಂಥ ಕಲ್ಪನೆ ಅತ್ಯುತ್ತಮವಾದಂತಕ್ಕಂಥದ್ದನ್ನ ಅವರು ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇವತ್ತು ಇದು ಉತ್ತಮವಾದಂತಹ ಕಾರ್ಯಕ್ರಮ, ಬೇರೆ ರಾಜ್ಯಗಳಲ್ಲಿ ಅನುಸರಣೆ ಮಾಡಬೇಕು. ನಮ್ಮಲ್ಲೇ ಒಂದು ಊರಿದೆ, ಸಾವತಾರ ರಾಮಕಳ್ಳಿ ಅಂತ. ಅಲ್ಲಿ ಊರಲ್ಲಿ ಹರಿತಕ್ಕಂಥ ನೀರಿಗೆಲ್ಲ ಆಕ್ಷನ್ ಮಾಡ್ತಾರೆ, ಹರಾಜು ಮಾಡಿ ಕೆಲವರು ಬೆಳೆಗೆ ಇಟ್ಕೊಳ್ತಾರೆ. ಇದು ಇವತ್ತಲ್ಲ, ಬಹುಶಃ 20-30 ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ ಆ ಊರಲ್ಲಿ. ಇವತ್ತು ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಸರ್ಕಾರ ಇವತ್ತು ನಮಗೆ ಶಾಶ್ವತ ನೀರಾವರಿ ಲಭ್ಯ ಆಗೋದಿಲ್ಲ ಅಂತಕ್ಕಂಥ ಕಾರಣ ಸಮಸ್ಯೆ ಆಗುತ್ತೆ. ನಮಗೆ ತ್ವರಿತವಾಗಿ ಸಿಗೋದಿಲ್ಲ. ಕನಿಷ್ಠ ಕುಡಿಯೋ ಕಾಲದ ಎತ್ತಿನೊಡೆಯಲ್ಲಿ ಬರ್ತದೆ. ಆದರೆ ಅಂತರ್ಜಲ ಮರುಪೂರ್ಣ ಮಾಡುವಂತದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಇದೆ 2013-15ರಲ್ಲಿ ಮಾಡಿದ್ದಾರೆ. ಆ ಕಾರಣದಿಂದ ಇವತ್ತು ಇದನ್ನ ಮಂಜೂರು ಮಾಡಿಸಿದ್ದೀವಿ. ಶಿಡ್ಲಘಟ್ಟ, ಚಿಂತಾಮಣಿ ಇದು ಕೂಡ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ. ಯಾಕಂದ್ರೆ ಪಾಪ ಕೆಲವರು ಏನೋ ಕೆಲವರೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು. ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನಾಗಿದೆ ಅಂತಕ್ಕಂಥದ್ದು. ರಾಜಕಾರಣದಲ್ಲಿ ಸಕ್ರಿಯವಾಗಿರ್ಬೇಕು. ಬರೀ ಅವರೊಂದು ರಾತ್ರಿ ಒಂದು ಮಧ್ಯಾಹ್ನ ಒಂದು ರಾಜಕಾರಣ ಮಾಡಿದ್ರೆ ಮಾಹಿತಿ ಇರಲ್ಲ. ಏನಾದ್ರೂ ಒಂದ್ ಕಡೆ ಪ್ರಾಮಾಣಿಕವಾಗಿ ಒಂದ್ ಕಡೆ ಇದ್ದು
ವಿಷಯಗಳನ್ನ ತಿಳ್ಕೋಬೇಕು, ಏನ್ ಆಗ್ತಾ ಇದೆ ಅನ್ನೋದನ್ನ ಹಚ್ಕೋಬೇಕಾಗ್ತದೆ. ಸುಮ್ಮನೆ ಬಾಯಿಗೆ ಅಂತೇಳಿ ಏನಂದ್ರೆ ಮಾತಾಡಿದ್ರೆ ನಾನು ಸ್ವಲ್ಪ ಚಿಂತಾಮಣಿಯಲ್ಲಿ ಬೇರೆ ರೀತಿ ರಾಜಕಾರಣ ಮಾಡೋದು, ಈ ರೀತಿ ಶಿವಘಟ್ಟದಲ್ಲಿ ನಾವು ಹಗಲೊಂದು ರಾತ್ರಿ ಒಂದು ರಾಜಕಾರಣ ಮಾಡೋದು ಏನಿದೆ ಅದು ನೇರವಾಗಿ ಇರುವಂತ ವಿಚಾರ ಜನರ ಮುಂದೆ ಹೇಳುವಂತ. ನನ್ನನ್ನು ಶಿವಘಟ್ಟದವ್ರು ಅನ್ಕೊಂಡಿದ್ದಾರೆ, ನಾನು ಶಿವಘಟ್ಟದವ್ರಲ್ಲ, ನಾನು ಸಿದ್ದರಾಮಯ್ಯ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ಸ್ವಲ್ಪ ಗೌರವವಾಗಿ ಮಾತಾಡೋದು ಕಲಿಬೇಕಾಗ್ತದೆ. ರಜನಿ ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು.